ಹಂಗೆ ನಂದಿ ಹಿಲ್ಸ್ ಅಲ್ಲಿ ದುಡ್ಡು ಸಿಕ್ತು. ಎಷ್ಟ್ ಸಿಕ್ತು, ಹೇಗ್ ಸಿಕ್ತು, ಎಲ್ ಸಿಕ್ತು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ವಿ ಶುಡ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ಇಫ್ ಯು ಆರ್ ವಂಡರಿಂಗ್ ನಾನು ಯಾಕೆ ಈ ಥರ ಇಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಅಂತ, ಬಿಕಾಸ್ ಇಟ್ಸ್ 4 o'clock ಇನ್ ದ ಮಾರ್ನಿಂಗ್. ನಾನು ತುಂಬ ಜೋರಾಗಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ. ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಎಲ್ಲರೂ ಸ್ಟೋರಿಲಿ ಒಂದೇ ವ್ಯೂ ಇದ್ದೀರು, ಅದು ಈ ವ್ಯೂನ ನೋಡೋಕ್ಕೆ ನಾನು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಐ ಆಮ್ ವೇರಿಂಗ್ ದಿಸ್ ಕುರ್ತಾ ಟುಡೇ, ಸೊ ಲೆಟ್ಸ್ ಗೆಟ್ ರೆಡಿ. ಐ ಆಮ್ ಆಲ್ ಸೆಟ್ ಟು ಗೋ ನೌ, ಲೆಟ್ಸ್ ಗೋ. ದಿವ್ಯ ಎಷ್ಟೊತ್ತಿಗೆ ನೀನು? ನಾನು ಆಲ್ಮೋಸ್ಟ್ 4 o'clock ಇದ್ದೆ. ಅದು ನಾನು ಕಾಲ್ ಮಾಡೋದಕ್ಕೆ ನನಗೆ ಇದಕ್ಕೆ ನಾನು ಅಲಾರಾಮ್ ಕೂಡ ಇಟ್ಕೊಂಡಿಲ್ಲ. ನಂಗೆ ಇವಾಗ ಕರ್ಕೊಂಡು ಹೋಗ್ತಾ ಇರೋದಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಸನ್ರೈಸ್ ಕರ್ಕೊಂಡು ಹೋದ್ರೆ ನೀವು ಇಬ್ಬರು ಅಲ್ಲಿ ದಬ್ಬಿಡೋದೆ. ಇಲ್ಲ ನಾವು ಹೋಗೋಷ್ಟಲ್ಲಿ ಸಿಗುತ್ತೆ ಬಾ ಸನ್ರೈಸ್. ಹೋಪ್ ಫಾರ್ ದ ಬೆಸ್ಟ್, ಲೆಟ್ಸ್ ಗೋ. ಯು ಗೈಸ್ ಕ್ಯಾನ್ ಸಿ, ನಾನು ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಕತ್ಲೆ ಇದೆ. ಇಟ್ ಈಸ್ 5:30 ಇನ್ ದ ಮಾರ್ನಿಂಗ್. ಎಸ್, 5:30ಗೆ ಮನೆ ಬಿಟ್ರಿ. ಅಕಾರ್ಡಿಂಗ್ ಟು ಗೂಗಲ್ ಸನ್ರೈಸ್ ಇದ್ದಿದ್ದು 6:47ಗೆ. ಸೊ ಮನೇನ ನಾವು 1 hour ಮುಂಚೆನೇ ಬಿಟ್ಟಿದ್ರಿ. ಎಷ್ಟೇ ಪಂಕ್ಚುವಲ್ ಆಗಿದ್ರು ಸಾಕಾಗಲ್ಲ ಅನ್ನೋದಕ್ಕೆ ಇದೇ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್. ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಫ್ರೆಂಡ್ ಒಬ್ರು ಕ್ಯಾನ್ಸಲ್ ಮಾಡ್ಕೊಂಡಿರೋರು ಬೆಳಗ್ಗೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ಲು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಅವಳ ಲೊಕೇಶನ್ ನಮ್ಗೆ ಜಸ್ಟ್ 30 minutes ಅವೇ ಅಂತ ತೋರಿಸ್ತು. ನಮ್ಮ ಹತ್ರ ಆಲ್ರೆಡಿ 1 hour ಇದೆ ಅಲ್ವಾ, 30 minutes ಅಷ್ಟೇ ಅಲ್ವಾ ಅಂತ ಹೇಳಿ ವಿ ವೆಂಟ್ ಟು ಪಿಕ್ ಹರ್ ಅಪ್. ಅವಳ ಲೊಕೇಶನಿಂದ ಗೂಗಲ್ ಮ್ಯಾಪ್ ಹಾಕಿ ನೋಡಿದಾಗ ಗೊತ್ತಾಯಿತು ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗೋಕ್ಕೆ 6:30 ಆಗುತ್ತೆ ಅಂತ. ಎವ್ರಿವನ್ ಗಾಟ್ ಪ್ಯಾನಿಕ್. ಸನ್ರೈಸ್ ನೋಡೋಕೆ ಸಿಗೋ ಸ್ವಲ್ಪ ಕಷ್ಟನೇ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗೋಗಿತ್ತು. ಬಟ್ ಸ್ಟಿಲ್ ವಿ ಹ್ಯಾಡ್ ಹೋಪ್ಸ್ ದಟ್ ಇನ್ನೂ 15 minutes ಇದೆ ನಮ್ಮ ಹತ್ರ, ಅಷ್ಟರಲ್ಲಿ ನಾವು ಹೋಗಲ್ಲಿ ರೀಚ್ ಆಗಿ ಸನ್ರೈಸ್ ನೋಡ್ಬೋದು ಅಂತ ಹೇಳಿ ವಿ ಸ್ಟಾರ್ಟೆಡ್ ಮೂವಿಂಗ್. ಬಟ್ ಗೂಗಲ್ ಮ್ಯಾಪ್ ಹ್ಯಾಡ್ ಅ ಡಿಫ್ರೆಂಟ್ ಪ್ಲ್ಯಾನ್ಸ್. ರಾಂಗ್ ರೂಟ್ ತೋರಿಸಿ 5 kilometers ಬೇರೆ ಕಡೆನೇ ಹೋಗಿದ್ವಿ. ಮತ್ತೆ ಅಲ್ಲಿರೋರ್ನೆಲ್ಲ ಕೇಳಿಕೊಂಡು ನಂದಿ ಹಿಲ್ಸ್ ರೋಡಿಗೆ ವಾಪಸ್ ಬಂದ್ವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೂಗಲ್ ಮ್ಯಾಪ್ಗೆ ಚೆನ್ನಾಗಿ ಗೊತ್ತು ಯಾವಾಗ ಕೈ ಕೊಡಬೇಕು ಅಂತ. ಯಾವುದೋ ನಂದಿ ವಿಲೇಜ್ಗೆ ಕರ್ಕೊಂಡೋಗ್ಬಿಟ್ಟಿತ್ತು. ಇಫ್ ಯು ಆರ್ ಗೋಯಿಂಗ್ ಫಸ್ಟ್ ಟೈಮ್, ಬಿ ಕೇರ್ಫುಲ್, ಅದರ್ವೈಸ್ ಯು ಗೈಸ್ ವಿಲ್ ಎಂಡ್ ಅಪ್ ಲೈಕ್ ಅಸ್. ನೀವೇನಾದರೂ ನಮ್ಮ ಥರ ಪರ್ಟಿಕ್ಯುಲರ್ ಆಗಿ ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ರೆ ಪ್ಲಾನ್ ಅಕಾರ್ಡಿಂಗ್ಲಿ, ಅದರ್ವೈಸ್ ಸೋ ಮೆನಿ ಥಿಂಗ್ಸ್ ಕ್ಯಾನ್ ಗೋ ರಾಂಗ್. ಅದಕ್ಕೆ ದೊಡ್ಡ ಎಕ್ಸಾಂಪಲ್ಲೇ ನಾವು. 1.5 hour ಮುಂಚೆನೇ ನಾವು ಮನೆ ಬಿಟ್ಟಿದ್ರು, ಕರೆಕ್ಟ್ ಟೈಮಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ. ಸೊ ಬಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಫೈನಲಿ ಎಲ್ಲ ಆಬ್ಸ್ಟಿಕಲ್ನು ಪಾರ್ ಮಾಡಿ ವಿ ರೀಚ್ ದ ಟಾಪ್. ನಾವು ಅಂದ್ಕೊಂಡ್ವಿ ಇಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಫುಲ್ ಕೇಕ್ ವಾಕ್ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಬಂದಿದ್ದ ಜರ್ನಿಗಿಂತನೂ ಇಲ್ಲಿರೋ ಕ್ಯೂವೇ ದೊಡ್ಡದು ಅಂತ. ಹಾಗೂ ಹೀಗೂ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೊಂದು ಶಾಕಿಂಗ್ ನ್ಯೂಸ್ ನಮಗೋಸ್ಕರ ಕಾಯ್ತಾ ಇತ್ತು. ಸನ್ರೈಸ್ ಪಾಯಿಂಟ್ಗೆ ಇನ್ನೂ 15 minutes ಟ್ರೆಕ್ ಮಾಡಬೇಕಾಗಿತ್ತು. ನಮಗಂತೂ 20 minutesಗಿಂತ ಜಾಸ್ತಿ ಟೈಮ್ ತೊಗೊಂತು, ಬಿಕಾಸ್ ಎಲ್ಲಾವುದು ಸ್ಟೆಪ್ಸ್ ಆಗಿರೋದ್ರಿಂದ ಇಟ್ ಟೇಕ್ಸ್ ಟೈಮ್. ಆ್ಯಂಡ್ ಫೈನಲಿ ವಿ ಮೇಡ್ ಇಟ್ ಟು ದ ಟಾಪ್ ವಿತ್ ದ ಎಕ್ಸ್ಪೆಕ್ಟೇಷನ್ ಟು ಸಿ ದಿಸ್ ವ್ಯೂ, ಬಟ್ ವಿ ಗಾಟ್ ಟು ಸಿ ದಿಸ್ ವ್ಯೂ. ನಾನು ಎಷ್ಟೇ ಹೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನನ್ನ ಫೇಸಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಹೌ ಡಿಸಪಾಯಿಂಟೆಡ್ ಐ ವಾಸ್. ವಿ ಮಿಸ್ಡ್ ಸನ್ರೈಸ್. ಇದು ನೋಡೋಕೆ ಅಲ್ಲಿಂದ ಕರ್ಕೊಂಡು ಬಂದೆ. ಫೈನಲಿ 4 o'clock ಬಿಟ್ಬಿಟ್ಟು. ಇಟ್ಸ್ ಓಕೆ, ಇನ್ನೊಂದು ದಿವಸ ಬರೋಣ, ಸನ್ರೈಸ್ ನೋಡೋಣ. ನೀನಾ ಅವಾಗಲೇ ಅದು ಇದು ಅಂತ ಕತೆಗಳು? ಇಲ್ಲ, ನೆಕ್ಸ್ಟ್ ಟೈಮ್ ಪಕ್ಕ ಬರೋಣ. ಇವತ್ತಿಗಿಂತ ಸ್ವಲ್ಪ ಬೇಗ ಬರೋಣ, ಓಕೆ? ಸೊ ಸನ್ರೈಸ್ ಮಿಸ್ ಆಗಲ್ಲ. ಗೂಗಲಲ್ಲಿ 6:47ಗೆ ಸನ್ರೈಸ್ ಅಂತ ಇದೆ, ಬಟ್ ಆದಷ್ಟು ಇಲ್ಲಿ 6 o'clockಗೆ ರೀಚ್ ಆಗೋ ಥರ ಬನ್ನಿ. ಮತ್ತು ಟ್ರೆಕ್ಕಿಂಗಿಗೆ 20 minutes ತೊಗೊಂಡ್ಬಿಡುತ್ತೆ. ಸೊ ಹಾಫ್ ಆನ್ ಅವರ್ ಅರ್ಲಿನೇ ಇರಿ. 4 o'clock ಎದ್ದು ರೆಡಿಯಾಗಿ ಬಂದಿದ್ದು ವೇಸ್ಟ್ ಆಯಿತು. ಮಾತಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಪ್ಯಾರಾಚೂಟ್ ನೋಡಿದ್ವಿ. ಅಟ್ಲೀಸ್ಟ್ ಇದನ್ನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಹುಡ್ಕೊಂಡು ಹೋದಾಗ ಮೇನ್ ವ್ಯೂ ಪಾಯಿಂಟ್ ಸಿಕ್ತು. ದಿಸ್ ಈಸ್ ವೇರ್ ವಿ ಫೌಂಡ್ ಮನಿ. ಈ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ಡೌನ್ ಸೈಡ್ಗೆ ಸ್ಟೇರ್ಸ್ ಇತ್ತು. ಅಲ್ಲಿಂದ ನಾನು ಇಳ್ಕೊಂಡೋಗಿ ನಾವೆಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ವ್ಯೂನ ಎಂಜಾಯ್ ಮಾಡಬೇಕಾದ್ರೇ ವಿ ಫೌಂಡ್ ಮನಿ. ಎಷ್ಟು ಸಿಕ್ತು, ಹೇಗೆ ಸಿಕ್ತು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ವಿ ವಿಲ್ ವಾಚ್ ದಿಸ್ ಕ್ಲಿಪ್.
ಬೆಳಗ್ಗೆ ಅಂತೂ ಸನ್ರೈಸ್ ಸಿಗಲಿಲ್ಲ, ಸೊ ದೇವ್ರು ಕಾಂಪನ್ಸೇಟ್ ಮಾಡ್ತಾ ಇದೆ ಅನ್ಸುತ್ತೆ. 10 ರೂಪೀಸ್ ಸಿಕ್ಕಿದೆ. ನಾನು 10 ರೂಪಾಯಿಗೆ ಏನಾದರೂ ಕೊಡ್ತೀಯಾ? ನಾನು 10 ರೂಪಾಯಿಗೆ ನೀನು ಏನಾದರೂ ಕೊಡ್ತೀನಿ. ಸಿಕ್ತು ಅರ್ಧೋಗಿರೋ ನೋಡ್ಕೊಂಡಿದ್ದೆ. ಇಟ್ಕೊಂಡಿದ್ದು ಅರ್ಧೋಗಿದ್ದು ಸ್ವಲ್ಪ ಅಷ್ಟೇ ಅರ್ಧೋಗಿದೆ, ತಗೋತಾರೆ. ತಗೋಳಲ್ಲ, ನನ್ನ ಹತ್ರ 10 ರೂಪಾಯಿ ಐತೆ. 10 ರೂಪಾಯಿ ನಾನು ನಿಂಗೆ ಏನಾದರೂ ಕೊಡ್ತೀನಿ, ನೀನು ನಂಗೆ ಊಟ ಕೊಡ್ತೀನಪ್ಪ. 10 ರೂಪಾಯಿ ನಾನೇ ಕೊಡ್ತೀನಿ. 10 ರೂಪಾಯಿ ಇಲ್ಲಿ ಬಂದ್ಬಿಟ್ಟಿದ್ಯಾ? ಏನೇನು ನೆಲದಲ್ಲೆಲ್ಲ ನಿಂತ ಇದೆಯಲ್ಲ, ಅಲ್ಗೋ ಡಸ್ಟ್ಬಿನಲ್ಲಿ ಇದೆಯಲ್ಲ ಅದು ನೀನು. ನಾವು ಪ್ಯಾರಾಚೂಟ್ನ ಹುಡ್ಕೊಂಡು ಮುಂದೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲಿ ತುಂಬಾ ವ್ಯೂ ಪಾಯಿಂಟ್ಸ್ ಇದೆ ಅಂತ. ಮೇನ್ ವ್ಯೂ ಪಾಯಿಂಟ್ಸ್ಗೆ ಕಂಪೇರ್ ಮಾಡಿದರೆ ಈ ವ್ಯೂ ಪಾಯಿಂಟ್ಸಲ್ಲಿ ಕ್ರೌಡ್ ಕಮ್ಮಿ ಇತ್ತು ಮತ್ತು ವ್ಯೂ ಕೂಡ ಬೆಟರ್ ಆಗಿದೆ ಅಂತ ನಂಗೆ ಫೀಲ್ ಆಯಿತು. ನಿಮ್ಗೇನಾದರೂ ಕ್ರೌಡೆಡ್ ಏರಿಯಾ ಇಷ್ಟ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಚೆಕ್ಔಟ್ ಅದರ್ ವ್ಯೂ ಪಾಯಿಂಟ್ಸ್ ಟು. ಇಷ್ಟು ರಾಯಲ್ ಆಗಿರೋ ಟಾಯ್ಲೆಟ್ ಯಾವತ್ತಾದ್ರೂ ನೋಡಿದ್ರೆ ಅದು ಕಲ್ಲಲ್ಲಿ ಕಟ್ಟಿದ್ರು. ನಾನು ಅಂದ್ಕೊಂಡಿದ್ದೆ ನಂದಿ ಹಿಲ್ಸಲ್ಲಿ ನೋಡೋಕ್ಕೆ ಸನ್ರೈಸ್ ಒಂದೇ ಇದೆ ಅಂತ. ಈ ಬೋರ್ಡ್ ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ಇಲ್ಲಿ ಗಾಂಧಿ ನಿಲಯ, ನೆಹರು ನಿಲಯ, ಬೊಟಾನಿಕಲ್ ಗಾರ್ಡನ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ಚಿಕ್ಕದೊಂದು ಪಾರ್ಕ್ ಕೂಡ ಇತ್ತು. ಡೋಂಟ್ ಫರ್ಗೆಟ್ ಟು ಚೆಕ್ಔಟ್ ವೆನ್ ಯು ವಿಸಿಟ್. ಪ್ಯಾರಾಗ್ಲೈಡಿಂಗ್ ಸರ್ಚ್ ಮಾಡಿ ನಂಗೆ ಇದು ಒಂಥರ ಪಾರ್ಕ್ ಥರ ಪ್ಲೇಸ್ ಸಿಕ್ಕಿದೆ. ರೋಡ್ ಚೆನ್ನಾಗಿಲ್ಲ, ಸೊ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಓಕೆ, ಪಬ್ಲಿಕ್ ಎಂಟ್ರಿ ರಿಸ್ಟ್ರಿಕ್ಟೆಡ್ ಅಂತ ಬೋರ್ಡ್ ಹಾಕಿದೆ. ಇದೇ ಗಾಂಧಿ ಭವನ್, ಇದು ಗಾಂಧಿ ನಿಲಯ ಇದೆ. ಚೆನ್ನಾಗಿದ್ದಾರೆ ರೋಡಲ್ಲಿ ದೂರ ಬಂದಂಗೆ ಆಯಿತು. ಮುಂದೆ ಹಾಕ್ಬೋದಾಗಿತ್ತಲ್ವ. ಇದು ನೆಹರು ನಿಲಯ. ನಾನು ಈ ಮನೇನ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಫೋಟೋಸಲ್ಲಿ ನೋಡಿದ್ದೀನಿ. ಪ್ಯಾರಾಚೂಟ್ನ ಹುಡ್ಕೊಂಡು ಹೋದಾಗ ವಿ ಡಿಸ್ಕವರ್ಡ್ ಆಲ್ ದಿಸ್. ತುಂಬ ಜಾಸ್ತಿ ವಿಂಡ್ ಇರೋದ್ರಿಂದ ಪ್ಯಾರಾಚೂಟ್ನ ಕೂಡ ಕ್ಯಾನ್ಸಲ್ ಮಾಡಿದ್ರಂತೆ. ಬೆಳಗ್ಗೆಯಿಂದ ಏನೂ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಿಸ್ ಟು ಗೋ ರೈಟ್? ನಿಮಗೇನಾದರೂ ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ ನಂದಿ ಹಿಲ್ಸ್ ಪ್ಯಾರಾಗ್ಲೈಡಿಂಗ್ ಅಂತಲೇ ಇನ್ಸ್ಟಾ ಹ್ಯಾಂಡಲ್ ಇದೆ. ಅವ್ರ ಇನ್ಸ್ಟಾ ಐಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ಔಟ್. ಆ್ಯಂಡ್ ಪ್ರೈಸ್ ರೇಂಜ್ ಬಂದುಬಿಟ್ಟು 2500 ಇಂದ 4500 ರೂಪೀಸ್ ತನಕ ಇರುತ್ತೆ. ಇಟ್ಸ್ ಓಕೆ. ಮೈ ನೆಕ್ಸ್ಟ್ ಸ್ಟಾಪ್ ಇಸ್ ಟೆಂಪಲ್. ಸೊ ಐ ವಿಸಿಟೆಡ್ ಅ ಟೆಂಪಲಲ್ಲಿ ವೀಡಿಯೋಸ್ ತೊಗೊಳೋದು ರೆಸ್ಟ್ರಿಕ್ಟೆಡ್ ಇತ್ತು, ಸೊ ಐ ಡಿಡ್ ನಾಟ್ ರೆಕಾರ್ಡ್ ಮಚ್. ನಾವಿಲ್ಲಿ ಬಿಡಬೇಕಾದ್ರೆ ಆಲ್ರೆಡಿ 12 o'clock ಆಗೋಗಿತ್ತು. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕೃಷ್ಣಪ್ಪ ಬಿರಿಯಾನಿ. ನಾನು ಓದಿದ್ದೆಲ್ಲ ದೊಡ್ಡಬಳ್ಳಾಪುರದಲ್ಲೇ. ಕೃಷ್ಣಪ್ಪ ಬಿರಿಯಾನಿ ಅಂತೂ ನನ್ನ ಫೇವ್ರೆಟ್ ಬಿರಿಯಾನಿ ಸ್ಪಾಟ್ ಆಗೋಗಿತ್ತು. ನೀವೇನಾದರೂ ದೊಡ್ಡಬಳ್ಳಾಪುರ ರಿವಿಸಿಟ್ ಮಾಡಿದ್ರೆ ಡೂ ವಿಸಿಟ್ ದಿಸ್ ಪ್ಲೇಸ್ ಆ್ಯಂಡ್ ಲೆಟ್ ಮಿ ನೋ ಹೌ ಇಟ್ ವಾಸ್. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಕ್ಲೋಸ್ಡ್ ಫಾರ್ ಅಸ್ ಆ್ಯಸ್ ಎಕ್ಸ್ಪೆಕ್ಟೆಡ್. ನಾವು ಏನು ಪ್ಲ್ಯಾನ್ ಮಾಡಿದ್ರು ಅದ್ರ ಪ್ರಕಾರ ಏನೂ ಆಗಲಿಲ್ಲ. ಬಟ್ ಐ ಆಮ್ ಹ್ಯಾಪಿ. ನನ್ನ ಫ್ರೆಂಡು ಮತ್ತು ನನ್ನ ಸಿಸ್ಟರ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. And we made memories together. I would love to remember this day as one of the best day of my life. This is it for the vlog, guys. Thank you for watching. Until next time, bye bye.